ಹಲೋ ಎವ್ರಿವಾನ್, ಇವತ್ತಿನ ರೆಸಿಪಿಯ ಸ್ಪೆಷಾಲಿಟಿ ಏನು ಗೊತ್ತಾ? ತಂಗಳನ್ನ ಅಂದ್ರೆ ಲೆಫ್ಟ್ ಓವರ್ ರೈಸ್ ಇಂದನೇ ಮಾಡ್ಕೋಬೇಕಿದು, ಅವಾಗ್ಲೇ ಸಖತ್ತಾಗಿರುತ್ತೆ. ಸೊ ನಿನ್ನೆದನ್ನ ಏನಾದ್ರೂ ಉಳಿದಿದ್ರೆ ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ ಆಗಿ ಈ ವೈಟ್ ಚಿತ್ರಾನ್ನ ಟ್ರೈ ಮಾಡಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಈ ವೈಟ್ ಚಿತ್ರಾನ್ನಗೆ 3 ರೆಡ್ ಆಗಿರೋ ಹಣ್ಣಾಗಿರೋ ಸ್ಮಾಲ್ ಸೈಜ್ ಟೊಮೆಟೊಸ್ ನ ತಗೊಳ್ಳಿ, ಹಾಗೆ 3 ಹಸಿ ಮೆಣಸಿನಕಾಯಿನ ತಗೊಳ್ಳಿ. ಇವೆರಡನ್ನೂ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ಅಂಡ್ ಇದು ಮಾಡ್ಕೊಳ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಹಾಗೆ ಬೆಲಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಟೊಮೆಟೊ ಹಣ್ಣಾಗಿರೋದನ್ನೇ ತಗೊಳ್ಳಿ, ಯಾಕೆ ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ 2 ಕಡ್ಡಿಯಷ್ಟು ಕರ್ಬೇವ್ನ ತಗೊಂಡು ಅದನ್ನು ಸಹ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ಓಕೆ, ಚಾಪಿಂಗ್ ವರ್ಕ್ ಎಲ್ಲ ಆಯ್ತು. ನೆಕ್ಸ್ಟ್ ಒಂದು ಕಡಾಯಿಗೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಈ ಚಿತ್ರಾನ್ನಗೆ ತುಂಬಾ ಎಣ್ಣೆ ಬೇಕಾಗಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಫ್ರೈ ಆಗೋಗ್ಬಿಡಿ. ಅಷ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ರೆಸಿಪಿ ಅಂದ್ರೆ ಕಟ್ ಮಾಡ್ಕೊಂಡಿರೋ ಎಲ್ಲಾ ವೆಜಿಟೇಬಲ್ಸ್ ನ ಒಂದೊಂದಾಗೆ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲವನ್ನೂ ಈ ತರ ಮಿಕ್ಸ್ ಮಾಡ್ಕೊಂಡು ಅಟ್ ಎ ಟೈಮ್ ಎಲ್ಲವನ್ನೂ ಹಾಕ್ಬಿಡಿ. ಈಗ ಹಾಕ್ದಾಗ್ಲೇ ತುಂಬಾ ಟೇಸ್ಟಿ ಆಗೋದು. ಸೊ ಈಗ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ನಾನು ಆಗ್ಲೇ ಹೇಳ್ದ ಹಾಗೆ ಟೊಮೆಟೊ ಹಣ್ಣಾಗಿರೋದನ್ನೇ ತಗೊಳ್ಳಿ. ಯಾಕೆ ಅಂದ್ರೆ ಈ ಹಸಿ ಮೆಣಸಿನಕಾಯಿ ಹಾಗೆ ಟೊಮೆಟೊನ ನಾವು ಫುಲ್ಲಿ ಬೆನ್ಸ್ಕೊಳಕ್ ಹೋಗಲ್ಲ, ಸ್ವಲ್ಪ ಹಸಿ ಬಿಸಿಯಾಗೆ ಬೆನ್ಸ್ಕೋಬೇಕು. ಆಗ ಹಣ್ಣಾಗಿರೋ ಟೊಮೆಟೊ ತಗೊಂಡಾಗ ಜ್ಯೂಸಿಯಾಗಿ ಚಿತ್ರಾನ್ನ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು ಮಿಕ್ಸ್ ನ ಕೊಟ್ಟು ಲಿಡ್ ನ ಹಾಕಿ 30 to 40 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಬಿಡಿ. ತುಂಬಾ ಕುಕ್ ಮಾಡಕ್ ಹೋಗ್ಬೇಡಿ, ಎಲ್ಲವೂ ಫ್ರೈ ಆಗೋ ತರ. ಸ್ವಲ್ಪ ಹಸಿ ಬಿಸಿ ಇದ್ದಾಗ್ಲೇ ಇದಕ್ಕೆ ರೈಸ್ ನ ಆಡ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ನಾನು 2 ಕಪ್ ಅಷ್ಟು ಅನ್ನನ ಆಡ್ ಮಾಡ್ಕೊಂಡಿದ್ದೀನಿ, ಅದ್ರಲ್ಲೂ ತಂಗಳನ್ನ. ದಟ್ಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ರೆಸಿಪಿ. ರಿಯಲಿ ಸಖತ್ತಾಗಿರುತ್ತೆ. ತಂಗಳನ್ನದಲ್ಲೇ ಮಾಡ್ಕೊಳ್ಳಿ. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ಅನ್ನ ಹಾಕ್ತಿದ್ದ ಹಾಗೆ ನೀವು ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ. ಅಲ್ಲಿ ಹೇಳೋದ್ ಮರ್ತೋಗಿತ್ತು, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸಹ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ನೋಡೋಕೆ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ. ಅಂಡ್ ಟ್ರಸ್ಟ್ ಮೀ, ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅಂಡ್ ಐ ಆಮ್ ಶೋರ್ ಅನ್ನ ಉಳ್ದಾಗೆಲ್ಲ ಇದನ್ನೇ ಮಾಡ್ಕೊಳ್ತೀರಾ. ಟೊಮೆಟೊ ರೆಡ್ ಆಗಿರೋದು ಹಣ್ಣಾಗಿರೋದು ತಗೊಂಡಿರೋದ್ರಿಂದ ರೈಸ್ ಕಲರ್ ಸಹ ನೋಡಿ ಲೈಟ್ ಆಗಿ ರೆಡ್ಡಿಶ್ ಆಗಿದೆ. ಇದ್ರಿಂದಾನೇ ಹೇಳ್ಬೋದು ಚಿತ್ರಾನ್ನ ಜ್ಯೂಸಿ ಆಗಿದೆ ಅಂತ. ಸೊ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್.